ಚಾಮರಾಜನಗರದ ಸಂಸದರಾಗಿದ್ದಂತಹ ಶ್ರೀನಿವಾಸ್ ಪ್ರಸಾದ್ ವಿಧಿವಶರಾಗಿದ್ದಾರೆ. ಕಳೆದ 3 ದಿನಗಳಿಂದ ಅವರು ಆರೋಗ್ಯದಲ್ಲಿ ಒಂದಷ್ಟು ವ್ಯತ್ಯಾಸ ಆಗಿತ್ತು. ಸೊ ಕಳೆದ ಹಲವಾರು ತಿಂಗಳುಗಳಿಂದ ತುಂಬಾ ಆಕ್ಟಿವ್ ಆಗಿ ಶ್ರೀನಿವಾಸ್ ಪ್ರಸಾದ್ ಅವರು ಇರಲಿಲ್ಲ, ರಾಜಕೀಯವಾಗಿ ಕೂಡ. ಶ್ರೀನಿವಾಸ್ ಪ್ರಸಾದ್ ಅವರು ವಿಧಿವಶರಾಗಿದ್ದಾರೆ. ರಾಜ್ಯ ಕಂಡಂತಹ ಹಿರಿಯ ರಾಜಕಾರಣಿಗಳಲ್ಲೊಬ್ಬರು ಶ್ರೀನಿವಾಸ್ ಪ್ರಸಾದ್. ಮೈಸೂರು ಚಾಮರಾಜನಗರ ಭಾಗದ ದಲಿತ ನಾಯಕ, ಪ್ರಬಲ ದಲಿತ ನಾಯಕರಾಗಿದ್ದ ಶ್ರೀನಿವಾಸ್ ಪ್ರಸಾದ್ ಮೂತ್ರಕೋಶ ಸಂಬಂಧಿ ಕಾಯಿಲೆಯಿಂದ ಬಳಲ್ತಾ ಇದ್ರು. 6 ಬಾರಿ ಸಂಸದರಾಗಿ 2 ಬಾರಿ ಶಾಸಕರಾಗಿದ್ದಂತಹ ಶ್ರೀನಿವಾಸ್ ಪ್ರಸಾದ್ ಇತ್ತೀಚೆಗೆ ಸ್ವಲ್ಪ ಸಕ್ರಿಯ ರಾಜಕಾರಣದಿಂದ ಅವರು ದೂರ ಇದ್ರು. ಎಷ್ಟು ಮಟ್ಟಿಗೆ ಅಂತಂದ್ರೆ ಮೋದಿಯವರ ಕಾರ್ಯಕ್ರಮಕ್ಕೆ ಅವ್ರನ್ನ ಆಹ್ವಾನಿಸಿದಾಗಲೂ ಕೂಡ ಅವರು ನಯವಾಗಿಯೇ ಇಲ್ಲ, ನಾನು ಬರ್ತಾ ಇಲ್ಲ ಅಂತ ಹೇಳಿದರು. ಸೊ ಬದಲಾದಂಥ ರಾಜಕೀಯ ಸನ್ನಿವೇಶದಲ್ಲಿ ಅವರು ಬಿಜೆಪಿಯ ಪರವಾಗಿ, ಬಿಜೆಪಿ ಪಕ್ಷಕ್ಕೆ ಸೇರ್ಪಡೆಯಾಗಿ ಅಲ್ಲಿ ಪರವಾಗಿ ನಿಂತು ಸಂಸದರಾದರು. ಸೊ ಪ್ರಬಲ ದಲಿತ ನಾಯಕರಾಗಿದ್ದಂಥ ಶ್ರೀನಿವಾಸ್ ಪ್ರಸಾದ್ ಮೂತ್ರಕೋಶ ಸಂಬಂಧಿ ಕಾಯಿಲೆಯಿಂದ ಬಳಲ್ತಾ ಇದ್ರು. ಕಳೆದ 3 ದಿನಗಳಿಂದ ತುಂಬ ಕ್ರಿಟಿಕಲ್ ಆಗಿ ಇತ್ತು ಅವರ ಹೆಲ್ತ್ ಕಂಡೀಷನ್. ಸೊ ಮಣಿಪಾಲ್ ಆಸ್ಪತ್ರೆಗೆ ಅವ್ರನ್ನ ದಾಖಲಿಸಲಾಗಿತ್ತು. ಚಿಕಿತ್ಸೆ ಫಲಿಸದೆ ನಿನ್ನೆ ರಾತ್ರಿ ಶ್ರೀನಿವಾಸ್ ಪ್ರಸಾದ್ ಸಾವನ್ನಪ್ಪಿದ್ದಾರೆ. ಪತ್ನಿ 3 ಪುತ್ರಿಯರನ್ನ ತಾಯಿಯಾಗಲು ಪ್ರಯತ್ನಿಸಿ ವಿಫಲರಾಗ್ತಿದ್ದೀರಾ? ನೋವ ಐವಿಎಫ್ನ ನುರಿತ ಫಲವತ್ತತೆ ತಜ್ಞರನ್ನ ಭೇಟಿಯಾಗಿ ಉಚಿತ ಸಮಾಲೋಚನೆಯನ್ನ ಪಡೆಯಿರಿ. ಆಗಲಿರುವ ಶ್ರೀನಿವಾಸ್ ಪ್ರಸಾದ್ ಇನ್ನು ಮೈಸೂರಿಗೆ ಆಗಮಿಸಿದಂತಹ ಶ್ರೀನಿವಾಸ್ ಪ್ರಸಾದ್ ಅವರ ಪಾರ್ಥಿವ ಶರೀರ ಮೈಸೂರಿನ ನಿವಾಸಕ್ಕೆ ಪಾರ್ಥಿವ ಶರೀರವನ್ನು ತರಲಾಗಿದೆ. ಜಯಲಕ್ಷ್ಮೀಪುರಂನಲ್ಲಿರುವಂತಹ ಶ್ರೀನಿವಾಸ್ ಪ್ರಸಾದ್ ಅವರ ನಿವಾಸಕ್ಕೆ ಅವರ ಪಾರ್ಥಿವ ಶರೀರವನ್ನ ತರಲಾಗಿದೆ. ಮೈಸೂರಿನಲ್ಲೇ ಸಾರ್ವಜನಿಕ ದರ್ಶನಕ್ಕೆ ವ್ಯವಸ್ಥೆಯನ್ನ ಮಾಡಲಾಗಿದೆ. ಸಂಜೆ ಸಕಲ ಸರ್ಕಾರಿ ಗೌರವಗಳ ಜೊತೆಗೆ ಅಂತ್ಯಕ್ರಿಯೆ ನಡೆಯಲಿದೆ. ಮೈಸೂರಿನಲ್ಲಿ ಈಗ ಸಾರ್ವಜನಿಕರ ದರ್ಶನಕ್ಕೆ ವ್ಯವಸ್ಥೆಯನ್ನ ಕಲ್ಪಿಸಲಾಗಿದೆ. ಇವತ್ತು ಸಂಜೆ ಸಕಲ ಸರ್ಕಾರಿ ಗೌರವಗಳ ಜೊತೆಗೆ ಅಂತ್ಯ ಸಂಸ್ಕಾರ ನಡೆಯಲಿದೆ. 6 ಬಾರಿ ಲೋಕಸಭೆಗೆ 2 ಬಾರಿ ವಿಧಾನಸಭೆಗೆ ಆಯ್ಕೆಯಾಗಿದ್ದಂಥ ಶ್ರೀನಿವಾಸ್ ಪ್ರಸಾದ್ ರಾಜಕಾರಣದ ಎಲ್ಲ 7 ಬೀಳುಗಳನ್ನು ಕಂಡಂಥವರು. ಜೊತೆಗೆ ತಮ್ಮ ರಾಜಕೀಯ ವೃತ್ತಿ ಜೀವನದ ಅಂತಿಮ ಹಂತದಲ್ಲಿ ಬಿಜೆಪಿಯ ಜೊತೆ ಗುರುತಿಸಿಕೊಂಡಂಥವರು. ಇದೀಗ ನಮ್ಮ ಪ್ರತಿನಿಧಿ ದಿಲೀಪ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ, ಹೆಚ್ಚಿನ ಮಾಹಿತಿಯನ್ನ ನೀಡ್ತಾರೆ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ. ದಿಲೀಪ್, ಈಗ ನಾವು ಗಮನಿಸ್ತಾ ಇದ್ದೀವಿ ಶ್ರೀನಿವಾಸ್ ಪ್ರಸಾದ್ ಅವರ ಪಾರ್ಥಿವ ಶರೀರ ಮೈಸೂರಿಗೆ ತಲುಪಿದೆ ಅನ್ನೋದು. ಸೊ ಎಷ್ಟು ಗಂಟೆಯವರೆಗೆ ಅಂತಿಮ ದರ್ಶನಕ್ಕೆ ಅವಕಾಶ ಇರುತ್ತೆ? ಅಂತ್ಯ ಸಂಸ್ಕಾರಕ್ಕೆ ಸಂಬಂಧಪಟ್ಟ ಹಾಗೆ ಏನು ಮಾಹಿತಿ ಇದೆ ದಿಲೀಪ್? ಅವಿನಾಶ್, ಈವರೆಗೂ ಕೂಡ ಕುಟುಂಬಸ್ಥರು ಈ ಬಗ್ಗೆ ಒಂದು ಸ್ಪಷ್ಟವಾದಂಥ ನಿರ್ಧಾರಕ್ಕೆ ಬಂದಿಲ್ಲ. ಯಾಕಂತಂದರೆ ಇವತ್ತು ಸಂಜೆ ಒಳಗಡೆ ಅಂತಿಮ ಸಂಸ್ಕಾರ ಮಾಡಬೇಕಾ ಅಥವಾ ನಾಳೆ ಅಥವಾ ನಾಳಿದ್ದು ಮಾಡಬೇಕಾ ಅನ್ನುವಂಥದ್ದು ಕೂಡ ಈವರೆಗೂ ಕೂಡ ನಿರ್ಧಾರ ಆಗಿಲ್ಲ. ಸದ್ಯಕ್ಕೀಗ ಅವರ ನಿವಾಸದ ಬಳಿ ಎಲ್ಲ ರೀತಿಯಾದಂಥ ಸಿದ್ಧತೆಯನ್ನು ಮಾಡ್ಕೊಂಡಿರುವಂಥದ್ದು. ಯಾಕಂದರೆ ಅಂತಿಮ ದರ್ಶನ ಮಾಡಲಿಕ್ಕೆ ಸಾರ್ವಜನಿಕರಿಗೆ ಅವಕಾಶ ಮಾಡಿಕೊಡ್ತಾ ಇರುವಂಥದ್ದು ಅವರ ಜಯಲಕ್ಷ್ಮೀಪುರಂನಲ್ಲಿರುವಂಥ ಭೀಮಸದನ ನಿವಾಸ ಏನಿದೆ, ಈ ಒಂದು ನಿವಾಸದಲ್ಲಿ ಈಗ ಸಾರ್ವಜನಿಕರಿಗೆ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನು ಮಾಡ್ಕೊಂಡಿರುವಂಥದ್ದು. ಈಗ ಪೊಲೀಸರು ಕೂಡ ಬ್ಯಾರಿಕೇಡನ್ನು ವ್ಯವಸ್ಥೆಯನ್ನು ಮಾಡಿ ಈಗ ಸಾರ್ವಜನಿಕರ ಅಂತಿಮ ದರ್ಶನಕ್ಕೆ ಸಿದ್ಧತೆ ಮಾಡ್ಕೊಂಡಿರೋದು. ಸದ್ಯಕ್ಕೆ ಈಗ ವಿಧಿವಿಧಾನ ನಡೀತಾ ಇರುವಂಥದ್ದು, ಪೂಜಾ ಕೈಕರ್ಯಗಳು ನಡೀತಾ ಇರುವ ಕಾರಣಕ್ಕೋಸ್ಕರ ಇವರೆಗೂ ಕೂಡ ಯಾರನ್ನೂ ಒಳಗಡೆ ಬಿಟ್ಟಿಲ್ಲ. ಕೇವಲ ಕುಟುಂಬಸ್ಥರನ್ನು ಹೊರತುಪಡಿಸಿ ಸಾರ್ವಜನಿಕರಿಗೆ ದರ್ಶನಕ್ಕೆ ಈವರೆಗೂ ಕೂಡ ಅವಕಾಶವನ್ನು ಮಾಡಿಕೊಟ್ಟಿಲ್ಲ. ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಈಗ ಸದ್ಯಕ್ಕೆ ಸಾರ್ವಜನಿಕರನ್ನು ಬಿಡುವಂಥ ಕೆಲಸವನ್ನು ಕೂಡ ಮಾಡ್ತಾ ಇರುವಂಥದ್ದು. ಈಗಾಗಲೇ ಶಾಸಕರಾದಂಥ GT ದೇವೇಗೌಡರು ಕೂಡ ಅಂತಿಮ ದರ್ಶನವನ್ನು ಪಡೆದಿರುವಂಥದ್ದು. ಅದೇ ರೀತಿ ಸಾಕಷ್ಟು ನಾಯಕರುಗಳು ಬರುವಂಥ ನಿರೀಕ್ಷೆ ಇರುವಂಥದ್ದು. ಈ ಕಾರಣದಿಂದಾಗಿ ಸದ್ಯಕ್ಕೆ ಈಗ ಸಾಕಷ್ಟು ಸಂಖ್ಯೆಯಲ್ಲಿ ಅವರ ಅಭಿಮಾನಿಗಳು ಬಂದು ಅಂತಿಮ ದರ್ಶನ ಪಡೆಯುವ ಸಾಧ್ಯತೆಗಳಿರುವಂಥದ್ದು. ಈಗಾಗಲೇ ಬೆಳಗ್ಗೆ ಒಂದು 7:15 ಸಂದರ್ಭಕ್ಕೆ ಅವರ ಪಾರ್ಥಿವ ಶರೀರ ಮೈಸೂರಿನಲ್ಲಿರುವಂಥ ಜಯಲಕ್ಷ್ಮೀಪುರಂ ನಿವಾಸಕ್ಕೆ ಬಂದಿರುವಂಥದ್ದು. ಯಾಕಂದರೆ ಸುದೀರ್ಘವಾದಂಥ ರಾಜಕಾರಣ ಮಾಡಿದಂಥವರು ಶ್ರೀನಿವಾಸ್ ಪ್ರಸಾದ್ ಅವರು 50 ವರ್ಷಗಳ ಕಾಲ ರಾಜಕಾರಣ ಮಾಡಿರುವ ಕಾರಣಕ್ಕೋಸ್ಕರ ಅವರಿಗೆ ಸಾಕಷ್ಟು ಪ್ರಮಾಣದಲ್ಲಿ ಅಭಿಮಾನಿಗಳಿದ್ದಾರೆ. ಅದರಲ್ಲೂ ಕೂಡ ದಲಿತ ನಾಯಕ ಅನಿಸ್ಕೊಂಡಿದ್ದರು, ಸ್ವಾಭಿಮಾನಿಯ ನಾಯಕ ಅನಿಸ್ಕೊಂಡಂಥವರು. ಆ ಕಾರಣದಿಂದಾಗಿ ಮೈಸೂರು ಭಾಗದಲ್ಲಿ ದಲಿತರ ಧ್ವನಿಯಾಗಿದ್ದರು. ಸಾಕಷ್ಟು ದಲಿತ ಪರ ಹೋರಾಟಗಳಲ್ಲಿ ಭಾಗಿಯಾದಂಥ ಶ್ರೀನಿವಾಸ್ ಪ್ರಸಾದ್ ಅವರು ಈಗ ಹಸ್ತಂಗತರಾಗಿರುವಂಥದ್ದು. ಈ ಕಾರಣದಿಂದಾಗಿ ಅವರ ಸಾಕಷ್ಟು ಸಂಖ್ಯೆಯಲ್ಲಿ ಅಭಿಮಾನಿಗಳು ಬರ್ತಾ ಇದ್ದಾರೆ, ಅವ್ರನ್ನ ಅಂತಿಮ ದರ್ಶನವನ್ನು ಪಡ್ಕೊಳ್ಳುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಆದರೆ ಈವರೆಗೂ ಕೂಡ ಯಾವುದೇ ರೀತಿಯಂಥ ಸ್ಪಷ್ಟ ನಿರ್ಧಾರಕ್ಕೆ ಕುಟುಂಬಸ್ಥರು ಬಂದಿಲ್ಲ. ಈ ಒಂದು ಸ್ಥಳದಿಂದ ಬೇರೆ ಕಡೆಗೆ ಪಾರ್ಥಿವ ಶರೀರವನ್ನು ಇಟ್ಟು ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಮಾಡಬೇಕಾ ಅಥವಾ ಮನೆಯಲ್ಲೇ ಮಾಡಬೇಕಾ ಅನ್ನುವಂಥದ್ದು ನಿಟ್ಟಿನಲ್ಲಿ ಯಾವುದೇ ರೀತಿಯಾದಂಥ ಸ್ಪಷ್ಟ ನಿರ್ಧಾರಕ್ಕೆ ಕುಟುಂಬಸ್ಥರು ಬಂದಿಲ್ಲ. ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಕುಟುಂಬಸ್ಥರು ಒಂದು ತೀರ್ಮಾನಕ್ಕೆ ಬರ್ತಾರೆ. ಪಾರ್ಥಿವ ಶರೀರವನ್ನು ಇವತ್ತೇ ಮಣ್ಣು ಮಾಡಬೇಕಾ ಅಥವಾ ನಾಳೆ ಅಥವಾ ನಾಳಿದ್ದು ಮಾಡಬೇಕಾ ಅನ್ನುವಂಥದ್ದು ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಗೊತ್ತಾಗಲಿದೆ. ಆದರೆ ಈವರೆಗೂ ಕೂಡ ಕುಟುಂಬಸ್ಥರು ಯಾವುದೇ ರೀತಿಯಾದಂಥ ಒಂದು ನಿರ್ಧಾರಕ್ಕೆ ಬಂದಿಲ್ಲ. ಅವಿನಾಶ್,
ಇನ್ನು ದಿಲೀಪ್, ನಾವು ಇತ್ತೀಚೆಗಷ್ಟೇ ಆದಂಥ ಬೆಳವಣಿಗೆಗಳ ಬಗ್ಗೆ ನೆನಪಿದೆ. ಅಂದರೆ ಯಡಿಯೂರಪ್ಪನವರು ಕೂಡ ಬಂದಿದ್ರು, ಸಿದ್ದರಾಮಯ್ಯನವರು ಬಂದಿದ್ರು. ಅಂದರೆ ನೇರ ನಿಷ್ಠುರವಾದಂಥ ಒಬ್ಬ ರಾಜಕಾರಣಿ ಶ್ರೀನಿವಾಸ್ ಪ್ರಸಾದ್ ಅವರು. ತಮ್ಗೇನಾದರೂ ಇಷ್ಟ ಆಗದಿದ್ರೆ ಅದನ್ನು ನೇರವಾಗಿ ಹೇಳ್ಬಿಟ್ಟವರು. ಹಾಗೆಯೇ ಸಿದ್ದರಾಮಯ್ಯನವ್ರ ಜೊತೆ ಇದ್ದಂಥ ಹಿಂದಿನ ಸ್ನೇಹ, ನಂತರ ಆದಂಥ ಬದಲಾದಂಥ ರಾಜಕೀಯ ಪರಿಸ್ಥಿತಿಗಳು, ಸೊ ಇದೆಲ್ಲವನ್ನು ಕೂಡ ನೆನೆಸ್ಕೊಂಡಾಗ ಹಳೆ ಮೈಸೂರು ಚಾಮರಾಜನಗರ ಭಾಗದಲ್ಲಿ ಒಬ್ಬ ದೊಡ್ಡ ನಾಯಕನನ್ನ, ಒಂದು ಶ್ರೇಷ್ಠ ನಾಯಕನನ್ನ ಕಳ್ಕೊಂಡಿದೆ ಅಂತ ಈ ಭಾಗ. ಖಂಡಿತವಾಗಲೂ ಅವಿನಾಶ್, ಏನಂತಂದರೆ ಸಾಕಷ್ಟು ಏಳು ಬೀಳುಗಳನ್ನು ಕಂಡಂಥವ್ರು ಶ್ರೀನಿವಾಸ್ ಪ್ರಸಾದ್ ಅವರು. 6 ಬಾರಿ ಸಂಸದರಾಗಿದ್ದರು, 2 ಬಾರಿ ಶಾಸಕರಾಗಿ ಕೂಡ ಆಯ್ಕೆ ಆಗಿದ್ದರು. ಅದರಲ್ಲೂ ಕೂಡ ಕೇಂದ್ರ ಸಚಿವರಾಗಿ ಕೆಲಸ ಮಾಡಿದರು ಮತ್ತು ರಾಜ್ಯ ಸಚಿವರಾಗಿ ಕೂಡ ಕೆಲಸವನ್ನು ಮಾಡಿರೋಂಥ ನಾಯಕರಾಗಿರುವಂಥದ್ದು. ಆದರೆ ಕಳೆದ 7-8 ವರ್ಷಗಳ ಹಿಂದೆ ಅವರಿಗೆ ಅನಾರೋಗ್ಯದ ಕಾರಣದಿಂದಾಗಿ ಸಿದ್ದರಾಮಯ್ಯನವರ ಸಚಿವ ಸಂಪುಟದಿಂದ ಕೈಬಿಟ್ಟ ನಂತರ ಸಿದ್ದರಾಮಯ್ಯನವ್ರ ಜೊತೆ ದೂರ ಆದ ನಂತರ ಅವರ ರಾಜಕೀಯ ನಡೆ ಸಾಕಷ್ಟು ಕುತೂಹಲಕ್ಕೆ ಕಾರಣ ಆಗಿತ್ತು. ತದನಂತರ ಅವರು ನಂಜನಗೂಡು ಉಪಚುನಾವಣೆಯಲ್ಲಿ ನಿಂತು ಸೋತರು. ಆದರೆ ತದನಂತರ ಅವರು BJPಯಿಂದನೇ ಚಾಮರಾಜನಗರದಿಂದ ಸ್ಪರ್ಧೆ ಮಾಡಿ ಮತ್ತೆ ಅವರು ಗೆಲುವನ್ನು ಸಾಧಿಸಿ ಅವರ ವಿರೋಧಿಗಳಿಗೆ ತೊಡೆ ತಟ್ಟುವಂಥ ಕೆಲಸವನ್ನು ಕೂಡ ಮಾಡಿದಂಥ ನಾಯಕರಾಗಿದ್ದರು. ಯಾಕಂದರೆ ಇವರು ನಿಜಕ್ಕೂ ಕೂಡ ಸ್ವಾಭಿಮಾನದ ನಾಯಕ ಅಂತಲೇ ಹೆಸರುವಾಸಿಯನ್ನು ಪಡೆದುಕೊಂಡಿದ್ದಂಥರು. ಯಾಕಂದರೆ ನೇರವಾಗಿ ಅವರು ವಿಚಾರವನ್ನು ಹೇಳ್ತಾ ಇದ್ರು. ಈಗಲೂ ಕೂಡ ಅವರು ರಾಜಕೀಯವಾಗಿ ನಿವೃತ್ತಿಯನ್ನು ಪಡೆದಿದ್ದರೂ ಕೂಡ ಒಂದು ಅಭಿಪ್ರಾಯವನ್ನು ಹೇಳುವಂಥ ಸಂದರ್ಭದಲ್ಲಿ ಚಾಮರಾಜನಗರದಲ್ಲಿ ಕಾಂಗ್ರೆಸ್ ಪರವಾದಂಥ ಅಲೆ ಇದೆ ಈ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಎನ್ನುವಂಥ ಮಾತುಗಳನ್ನ ಹೇಳಿದರು. ಅಂದರೆ ಅವರು ಯಾವುದು ಕೂಡ ನೇರವಾಗಿ ಎಲ್ಲವನ್ನು ಕೂಡ ನೇರವಾಗಿ ಹೇಳ್ತಾ ಇದ್ರು. ಮತ್ತು ಯಾರ ಜೊತೆಗೂ ಕೂಡ ಇದ್ದಂಥವ್ರು. ಅಂಥ ಒಂದು ರಾಜಕಾರಣಿ, 50 ವರ್ಷಗಳ ಕಾಲ ಸುದೀರ್ಘವಾದಂಥ ರಾಜಕಾರಣವನ್ನು ಮಾಡ್ಕೊಂಡು ಬಂದಂಥವ್ರು. ಅದರಲ್ಲೂ ಕೂಡ ಅವರು ರಾಜಕಾರಣ ಬಂದಿದ್ದೇ ಒಂದು ವಿಶೇಷವಾಗಿತ್ತು. 1974ರಲ್ಲಿ ದೇವರಾಜ ಅರಸರು ಅವರ ಸಚಿವ ಸಂಪುಟದಿಂದ ಬಸವಲಿಂಗಪ್ಪ ಅವರನ್ನ ಕೈಬಿಟ್ಟಂಥ ಕಾರಣಕ್ಕೋಸ್ಕರ ಆ ಒಂದು ಜಿದ್ದಿಗೆ ದಲಿತ ನಾಯಕರನ್ನು ಕೈಬಿಟ್ಟರು ಅನ್ನುವಂಥ ಜಿದ್ದಿಗೋಸ್ಕರ ಅವರು ರಾಜಕಾರಣಕ್ಕೆ ಎಂಟ್ರಿ ಆಗ್ತಾರೆ. ತದನಂತರ 2 ಚುನಾವಣೆಗಳಲ್ಲಿ ಸೋಲಿನ ಅದಾದ ನಂತರ ಅವರು ಸುಮಾರು 6 ಬಾರಿ ಸಂಸದರಾಗಿ ಆಯ್ಕೆ ಆಗಿದ್ದಾರೆ. ತದನಂತರ ಶಾಸಕರಾಗಿ ಕೂಡ ಆಯ್ಕೆ ಆದಂಥವ್ರು. ಈ ರೀತಿಯಾದಂಥ ಸಾಕಷ್ಟು ಏಳು ಬೀಳುಗಳನ್ನು ಕಂಡಂಥ ದೊಡ್ಡ ಧೀಮಂತ ನಾಯಕರು ಅನಿಸ್ಕೊಂಡಂಥವ್ರು. ಅವಿನಾಶ್, ಧನ್ಯವಾದ ದಿಲೀಪ್. ಇನ್ನು ಶ್ರೀನಿವಾಸ್ ಪ್ರಸಾದ್ ಅವರ ಅಗಲಿಕೆಗೆ ಮಾಜಿ CM BS ಯಡಿಯೂರಪ್ಪ ಸಂತಾಪ ಸೂಚಿಸಿದ್ದಾರೆ. ಇತ್ತೀಚೆಗಷ್ಟೇ ನಾನು ಭೇಟಿಯಾಗಿದ್ದೆ, ನಿಜಕ್ಕೂ ಅವರು ಇನ್ನಿಲ್ಲ ಅನ್ನೋ ಸುದ್ದಿ ಕೇಳಿ ದಿಗ್ಭ್ರಮೆ ಆಯಿತು ಅಂತ ಹೇಳ್ತಾರೆ. ಶ್ರೀನಿವಾಸ್ ಪ್ರಸಾದ್ ಅವರ ನಿಧನಕ್ಕೆ ಯಡಿಯೂರಪ್ಪ ಅವರು ಸಂತಾಪ ಸೂಚಿಸಿರೋರು. ಟ್ವೀಟ್ ಮೂಲಕ ಮಾಜಿ CM ಯಡಿಯೂರಪ್ಪ ಸಂತಾಪ ಸೂಚಿಸಿದ್ದಾರೆ. ಶ್ರೀನಿವಾಸ್ ಪ್ರಸಾದ್ ನಿಧನಕ್ಕೆ ದಿಗ್ಭ್ರಮೆ ಮೂಡಿಸಿದೆ ನನಗೆ ಈ ವಿಚಾರ, ಈ ಸುದ್ದಿ ಕೇಳಿ. ಕೆಲವು ದಿನಗಳ ಹಿಂದೆ ಅಷ್ಟೇ ಅವರನ್ನ ನಾನು ಭೇಟಿಯಾಗಿದ್ದೆ. ರಾಜಕೀಯದಲ್ಲಿ ತಮ್ಮದೇ ಆದಂಥ ಛಾಪನ್ನು ಮೂಡಿಸಿದ್ರು ಶ್ರೀನಿವಾಸ್ ಪ್ರಸಾದ್. ಈಗ ಅವರು ನಮ್ಮ ಜೊತೆ ಇಲ್ಲ ಅನ್ನೋದು ನಿಜಕ್ಕೂ ನಂಬೋಕೆ ಸಾಧ್ಯವಾಗ್ತಿಲ್ಲ. ನಾಡು ಒಬ್ಬ ಹಿರಿಯ ನೇತಾರನನ್ನ ಕಳೆದುಕೊಂಡಿದೆ ಅಂತ BS ಯಡಿಯೂರಪ್ಪ ಟ್ವೀಟ್ ಮಾಡಿದ್ದಾರೆ. ಸೊ ಇತ್ತೀಚೆಗಷ್ಟೇ ನಾನು ಅವ್ರನ್ನ ಭೇಟಿಯಾಗಿದ್ದೆ, ಮಾತನಾಡಿದ್ದೆ, ಆರೋಗ್ಯದ ಬಗ್ಗೆ ವಿಚಾರಿಸಿದ್ದೆ. ನನ್ನ ಪ್ರಾರ್ಥನೆ ಅವರ ಕುಟುಂಬದ ಜೊತೆಗೆ ಇರುತ್ತೆ ಅಂತ ಈಗ ಟ್ವೀಟ್ ಮೂಲಕ ತಿಳಿಸಿದ್ದಾರೆ. ಹಿರಿಯ ನಾಯಕರು, ಚಾಮರಾಜನಗರ ಕ್ಷೇತ್ರದ ಸಂಸದರು, ಆತ್ಮೀಯರಾದ ಶ್ರೀನಿವಾಸ್ ಪ್ರಸಾದ್ ವಿಧಿವಶರಾದ ಸುದ್ದಿ ದಿಗ್ಭ್ರಮೆ ಮೂಡಿಸಿದೆ. ಕೆಲ ದಿನಗಳ ಹಿಂದೆ ಅಷ್ಟೇ ಅವ್ರನ್ನ ಭೇಟಿಯಾಗಿದ್ದು ಅವ್ರು ನಮ್ಮೊಂದಿಗೆ ಇಲ್ಲ ಅನ್ನೋದು ನೋವನ್ನು ಉಂಟು ಮಾಡಿದೆ ಅಂತ ಹೇಳಿದ್ರು. ಹಾಗೆ ಶ್ರೀನಿವಾಸ್ ಪ್ರಸಾದ್ ನಿಧನಕ್ಕೆ CM ಸಿದ್ದರಾಮಯ್ಯ ಸಂತಾಪ ವ್ಯಕ್ತಪಡಿಸಿದ್ದಾರೆ, ಸಂತಾಪ ಸೂಚಿಸಿದ್ದಾರೆ. ಶ್ರೀನಿವಾಸ್ ಪ್ರಸಾದ್ ಅವರ ಸಾವು ನಿಜಕ್ಕೂ ಆಘಾತವನ್ನು ಉಂಟು ಮಾಡಿದೆ. ಭಾವುಕರಾಗಿ ಟ್ವೀಟ್ ಮಾಡಿದ್ದಾರೆ CM ಸಿದ್ದರಾಮಯ್ಯ. ಇತ್ತೀಚೆಗಷ್ಟೇ ನಾನು ಅವ್ರನ್ನ ಭೇಟಿಯಾಗಿದ್ದೆ. ಅದು ಭಾಳ ವರ್ಷಗಳ ಭೇಟಿ, ಅದು ಭಾಳ ವರ್ಷಗಳ ನಂತರ ಇಬ್ಬರೂ ಕೂಡ ಭೇಟಿಯಾಗಿದ್ದು ಭಾಳ ವಿಶೇಷ ಆಗಿತ್ತು. ಒಂದು ಕಾಲದಲ್ಲಿ ಇಬ್ಬರೂ ಕೂಡ ರಾಜಕೀಯವಾಗಿ ಸ್ನೇಹಿತರು. ನಂತರ ಬದಲಾದಂಥ ರಾಜಕೀಯ ಸನ್ನಿವೇಶದಲ್ಲಿ ಯಾವಾಗ ಸಂಪುಟದಿಂದ ಅವ್ರನ್ನ ಕೈ ಬಿಡಲಾಯಿತೋ ಆಗಿಂದ ಸಿದ್ದರಾಮಯ್ಯನವ್ರ ಮೇಲೆ ಅವರಿಗೆ ಇದ್ದಂಥ ಸ್ನೇಹ ಏನಿದೆ ಅದು ಒಂದು ರೀತಿ ರಾಜಕೀಯ ವೈಷಮ್ಯ ಆಗಿ ಟರ್ನ್ ಆಗಿತ್ತು. ಆದರೆ ಎಲ್ಲವನ್ನು ಮೀರಿ ಇತ್ತೀಚೆಗೆ ಸಿದ್ದರಾಮಯ್ಯ, ಶ್ರೀನಿವಾಸ್ ಪ್ರಸಾದ್ ಇಬ್ಬರೂ ಕೂಡ ಭೇಟಿಯಾಗಿದ್ದರು. ಕಾಲಲ್ಲಿ ಸ್ವಲ್ಪ ಗಾಯ ಆಗಿತ್ತು, ಸ್ಕೂಟರ್ ಕಿಕ್ ಹೊಡೆದಿದೆ ಅಂತ, ಅದಕ್ಕೆ ನೆಗ್ಲೆಕ್ಟ್ ಮಾಡಬಾರ್ದು ಆರೋಗ್ಯದ ಬಗ್ಗೆ ಅಂತ ಕೂಡ ಸಿದ್ದರಾಮಯ್ಯ ಅಲ್ಲಿ ಮಾತನಾಡಿದರು. ಸೊ ನಂತರ ಅವರ ಆರೋಗ್ಯ ವಿಚಾರಿಸಿ ಅಲ್ಲಿಂದ ಹೊರಟಿದ್ರು. ಅದಾದಮೇಲೆ ಯಡಿಯೂರಪ್ಪ ಕೂಡ ಭೇಟಿ ಕೊಟ್ಟಿದ್ದರು. ಆದರೆ ಸಕ್ರಿಯ ರಾಜಕಾರಣದಿಂದ ಸದ್ಯಕ್ಕೆ ಶ್ರೀನಿವಾಸ್ ಪ್ರಸಾದ್ ದೂರ ಇದ್ದರು ಅವರ ಕೊನೆಯ ದಿನಗಳಲ್ಲಿ. ಸೊ ಅದಾದ ನಂತರ ಅವರು ವಿಧಿವಶರಾಗಿರುವಂಥ ಸುದ್ದಿ ಬಂದಿರೋದು. ಈಗ CM ಸಿದ್ದರಾಮಯ್ಯ ಸಂತಾಪ ಸೂಚಿಸಿದ್ದಾರೆ. ಸೊ ಹಳೆ ಮೈಸೂರು ಭಾಗದಲ್ಲಿ ಒಬ್ಬ ಶ್ರೇಷ್ಠ ನಾಯಕನನ್ನು ನಾವು ಕಳ್ಕೊಂಡಿದ್ದೀವಿ ಅಂತ, ಸೊ ದಲಿತ ದಮನಿತರ ಧ್ವನಿಯಾಗಿದ್ದರು ಶ್ರೀನಿವಾಸ್ ಪ್ರಸಾದ್ ಅಂತ ಸಿದ್ದರಾಮಯ್ಯ ತಮ್ಮ ಟ್ವೀಟ್ನಲ್ಲಿ ತಿಳಿಸಿದ್ದಾರೆ. ಇತ್ತೀಚೆಗಷ್ಟೇ ನಾನು ಭೇಟಿಯಾದಂಥ ಸಂದರ್ಭದಲ್ಲಿ ಹಳೆಯ ನೆನಪುಗಳನ್ನು ನಾವು ಮೆಲುಕು ಹಾಕ್ಕೊಂಡೆವು. ಜೊತೆಗೆ ಅವರ ಆರೋಗ್ಯದ ಬಗ್ಗೆ ಕೂಡ ನಾನು ಆ ಸಂದರ್ಭದಲ್ಲಿ ವಿಚಾರಿಸಿದ್ದೆ. ಆದರೆ ಇಷ್ಟು ಬೇಗ ನಮ್ಮನ್ನೆಲ್ಲ ಅಗಲ್ತಾರೆ, ಅವರು ನಮ್ಮನ್ನು ಬಿಟ್ಟು ದೂರ ಹೋಗ್ತಾರೆ ಅನ್ನೋದು ನಿಜಕ್ಕೂ ನಂಬೋಕೆ ಸಾಧ್ಯವಾಗ್ತಿಲ್ಲ. ಆ ದುಃಖವನ್ನು ಭರಿಸುವಂಥ ಶಕ್ತಿ ಅವರ ಕುಟುಂಬಕ್ಕೆ ಆ ದೇವರು ನೀಡಲಿ ಅಂತ ಪ್ರಾರ್ಥಿಸ್ತೇನೆ ಅಂತ
CM ಸಿದ್ದರಾಮಯ್ಯ ಹೇಳಿದ್ದಾರೆ. ಹಾಗೆಯೇ ಯಡಿಯೂರಪ್ಪ ಕೂಡ ಟ್ವೀಟ್ ಮಾಡೋದನ್ನು ಗಮನಿಸ್ತಾ ಇದ್ದೀರಿ. ಹಾಲಿ CM ಹಾಗೆಯೇ ಮಾಜಿ CM BSY ಅಲ್ಲಿ ಟ್ವೀಟ್ ಮಾಡೋದನ್ನು ನೀವು ಗಮನಿಸ್ಬೋದು. ಇನ್ನು GT ದೇವೇಗೌಡರು ಅಂತಿಮ ದರ್ಶನ ಪಡೆಯೋದಕ್ಕೆ ಬಂದಂಥ ಸಂದರ್ಭ ಇದು. ಪ್ರಬಲ ದಲಿತ ನಾಯಕರಾಗಿದ್ದಂಥ ಸುಮಾರು 5 ದಶಕಗಳ ಕಾಲ ರಾಜ್ಯ ರಾಜಕೀಯದಲ್ಲಿ ಎಲ್ಲ ರೀತಿಯಾದಂಥ ಏಳು ಬೀಳುಗಳನ್ನು ಕಂಡಂಥವರು ಶ್ರೀನಿವಾಸ್ ಪ್ರಸಾದ್. ಮೂತ್ರಕೋಶ ಸಂಬಂಧಿ ಕಾಯಿಲೆಯಿಂದ ಅವರು ಬಳಲ್ತಾ ಇದ್ರು. 3 ದಿನಗಳ ಹಿಂದೆ ಮಣಿಪಾಲ್ ಆಸ್ಪತ್ರೆಗೆ ಅಡ್ಮಿಟ್ ಆಗಿದ್ರು ಶ್ರೀನಿವಾಸ್ ಪ್ರಸಾದ್. ಇತ್ತೀಚೆಗೆ ಯಾವುದೇ ಕಾರ್ಯಕ್ರಮ ಸಮಾವೇಶಕ್ಕೆ ಅವ್ರನ್ನ ಆಮಂತ್ರಿಸಿದಾಗಲೂ ಕೂಡ ಅವರು ಬಂದಿರಲಿಲ್ಲ. ಆರೋಗ್ಯದ ಸಮಸ್ಯೆ ಇದೆ, ಜೊತೆಗೆ ಸಾಕು ನನಗೆ ರಾಜಕಾರಣ, ಇನ್ನೂ ಸ್ವಲ್ಪ ರೆಸ್ಟ್ ಮಾಡುವಂಥ ಇದೆ ಅಂತ ರಾಜಕಾರಣದಿಂದ ದೂರ ಉಳಿಯುವಂಥದ್ದನ್ನು ಅವರ ಮಕ್ಕಳ ಜೊತೆ ಕೂಡ ಹೇಳ್ಕೊಂಡಿದ್ರು. ಜೊತೆಗೆ ಸ್ಥಳೀಯ ನಾಯಕರ ಬಳಿ ಕೂಡ ಅವರು ಹೇಳಿದರು. ಆದರೆ ಈಗ ಶ್ರೀನಿವಾಸ್ ಪ್ರಸಾದ್ ವಿಧಿವಶರಾಗಿದ್ದಾರೆ. ಸೊ ಅವರ ಅಂತಿಮ ದರ್ಶನಕ್ಕೆ ಮೈಸೂರಿನಲ್ಲಿ ವ್ಯವಸ್ಥೆಯನ್ನು ಮಾಡಲಾಗಿದೆ. ಸೊ ಇವತ್ತು ಆಲ್ಮೋಸ್ಟ್ ಮಧ್ಯಾಹ್ನದ ತನಕ ಅಂತಿಮ ದರ್ಶನಕ್ಕೆ ಅವಕಾಶ ಇದೆ. ನಂತರ ಸಂಜೆ ಸಕಲ ಸರ್ಕಾರಿ ಗೌರವಗಳ ಜೊತೆಗೆ ಅವರ ಅಂತ್ಯಕ್ರಿಯೆ ನಡೆಯಲಿದೆ. ಸೊ ಮೈಸೂರಿನ ನಿವಾಸ ಜಯಲಕ್ಷ್ಮೀಪುರಂನಲ್ಲಿರುವಂಥ ನಿವಾಸಕ್ಕೆ ಪಾರ್ಥಿವ ಶರೀರವನ್ನು ಈಗಾಗಲೇ ತರಲಾಗಿದೆ. ರಾಜ್ಯ ಕಂಡ ಹಿರಿಯ ರಾಜಕಾರಣಿ ದಲಿತ ನಾಯಕ ಶ್ರೀನಿವಾಸ್ ಪ್ರಸಾದ್ ವಿಧಿವಶರಾಗಿದ್ದಾರೆ. CM ಹಾಗೆಯೇ ಮಾಜಿ CM BS ಯಡಿಯೂರಪ್ಪ ಸಂತಾಪ ಸೂಚಿಸಿದ್ದಾರೆ. ಜೊತೆಗೆ ಸಾಕಷ್ಟು ಮಂದಿ ಈಗ ಅಂತಿಮ ದರ್ಶನ ಪಡೆಯೋದಕ್ಕೆ ಅವರ ಮೈಸೂರಿನ ನಿವಾಸಕ್ಕೆ ಜಯಲಕ್ಷ್ಮೀಪುರಂನ ನಿವಾಸಕ್ಕೆ ಆಗಮಿಸುತ್ತಿದ್ದಾರೆ. ಈಗ ಸ್ಥಳೀಯ ಶಾಸಕರಾದಂಥ ಚಾಮುಂಡೇಶ್ವರಿಯ ಶಾಸಕರಾದಂಥ GT ದೇವೇಗೌಡರು ಅಂತಿಮ ದರ್ಶನ ಪಡೆಯೋಕ್ಕೆ ಬಂದಂಥ ಸಂದರ್ಭ. ಸೊ ಶ್ರೀನಿವಾಸ್ ಪ್ರಸಾದ್ ಅವರ ನಿಧನಕ್ಕೆ GT ದೇವೇಗೌಡ ಸಂತಾಪ ಸೂಚಿಸಿದರು. ಶ್ರೀನಿವಾಸ್ ಪ್ರಸಾದ್ರವರು ಇವತ್ತು ನಿಧನರಾಗಿರ್ತಕ್ಕಂಥ ಸುದ್ದಿ ಕೇಳಿ ನಮ್ಮ ಎಲ್ಲ ಜನತೆಗೆ ದೊಡ್ಡ ಆಘಾತ ಆಗಿದೆ. ಅವರು ಶೋಷಿತ ವರ್ಗದ ಧ್ವನಿಯಾಗಿ ಎಲ್ಲರಿಗೂ ಕೂಡ ಒಂದು ಶಕ್ತಿಯನ್ನು ತುಂಬ್ತಾ ಇದ್ದರು. ಎಲ್ಲರಿಗೂ ಕೂಡ ಒಂದು ನೆಮ್ಮದಿ ಇತ್ತು. ಅವರಿರೋವರು ಕೂಡ ಯಾವುದೇ ಅಹಿತಕರ ಘಟನೆಗಳಿಗೆ ಎಂದೂ ಅವಕಾಶವನ್ನು ಕೊಟ್ಟವರಲ್ಲ. ಸುದೀರ್ಘ 50 ವರ್ಷದ ರಾಜಕಾರಣವನ್ನು ಮುಗಿಸಿ ಒಂದು ಪುಸ್ತಕವನ್ನು ಬಿಡುಗಡೆ ಮಾಡಿ ರಾಜಕೀಯ GT ದೇವೇಗೌಡರು ಇವತ್ತು ಅಂತಿಮ ದರ್ಶನ ಪಡೆದ ನಂತರ ಮಾತನಾಡಿದಂಥದ್ದನ್ನು ಗಮನಿಸ್ತಾ ಇದ್ವಿ. ಸೊ ಅವರ 50 ವರ್ಷಗಳ ರಾಜಕಾರಣ ಅದನ್ನು ಪೂರ್ಣಗೊಳಿಸಿ ಅದರ ಬಗ್ಗೆ ಒಂದು ಪುಸ್ತಕವನ್ನು ಬರೆದು ಎಲ್ಲರಿಗೂ ಕೂಡ ಒಂದು ಮಾದರಿಯಾಗಿದ್ದಾರೆ. ಜೊತೆಗೆ ದಲಿತರು ದಮನಿತರ ಧ್ವನಿಯಾಗಿ ಶ್ರೀನಿವಾಸ್ ಪ್ರಸಾದ್ ಇದ್ದಂಥ ರೀತಿ ಸೊ ಅವ್ರನ್ನ